ವ್ಯಕ್ತಿಗಳಂತ KADBಲಿಂದ ಸಿದ್ಧಾರ್ಥ ಟ್ರಸ್ಟಿಗೆ 5 ಎಕರೆ ಕಾನೂನು ಕಾನೂನು ಉಲ್ಲಂಘನೆ ಮಾಡಿಕೊಂಡರಂತ ಕೂಡ ಇವತ್ತು ಮಾತಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಇವತ್ತು 70 ಮಂದಿಕ್ಕಿಂತ ಹೆಚ್ಚಿಗೆ ಅರ್ಜಿಗಳು ಸಲ್ಲಿಸಿದರು. ಆದರೆ 1 ತಿಂಗಳ ತನಕ ಅದು ಪ್ರೊಸೀಜರ್ ಪ್ರಕಾರ ಮಾಡಿಕೊಡ್ಬೇಕಾಗಿತ್ತು. 15ನೇ ದಿನಕ್ಕೆ ಅದು ಪ್ರೊಸೀಜರ್ ಮುಗಿಸಿ 16ನೇ ದಿನಕ್ಕೆ ಅವ್ರು ಸೈಟ್ ಪಡ್ತಕ್ಕಂಥ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆಯವರು ಸೃಷ್ಟಿ ಮಾಡಿದ್ದಾರೆ ಕೂಡ ಇವತ್ತು ನಮಗೆಲ್ಲರೂ ಗೊತ್ತಿದೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ 3-4 ಮಂದಿಗೆ ಒಂದು ಅರ್ಧ ಎಕರೆ 1 ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡಿ 5 ಎಕರೆ ಜಮೀನನ್ನು ಕೂಡ ಅವರು ಸಿದ್ಧಾರ್ಥ ಟ್ರಸ್ಟಿಗೆ ತೊಗೊಳ್ಳೋಂಥದ್ದು. ಇವತ್ತೊಂದು ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂಥ ಅನೇಕ ಇವತ್ತು ಜಾಗಗಳಲ್ಲಿ ದಲಿತರ ಇವತ್ತು ಸಚಿವರಾಗಿ ದಲಿತರು ಕೊಡ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವ್ರ ಕುಟುಂಬಕ್ಕೆ ಕೂಡ ಮಾಡ್ಕೊಳ್ಳೋಂಥ ಕೂಡ ಇವತ್ತು ಈ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆ ಮಾಡ್ಯಾರಂತಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ಹಗರಣ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಹಗರಣಗಳು ಬಿಟ್ಟರೆ ಬಾಕಿದೇನಿಲ್ಲ, ಬರೀ ಹಗರಣ ಒಂದೇ ಇವತ್ತು ಅಂತಕ್ಕಂಥ ಕೂಡ ತಾವೆಲ್ಲರೂ ಕೂಡ ನೋಡಿರ್ತಾರೆ. ಅದ್ರ ಜೊತೆ ಇವತ್ತು ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮ ಆಗಿರ್ಬೋದು, SCP TSP ಆಗಿರ್ಬೋದು, ಈ ರೀತಿ ಅನೇಕ ಕೂಡ ಇವತ್ತು ಸರ್ಕಾರ ರಚನೆ ಆಗಿದ ಮೇಲೆ ಇವತ್ತು ಹಗರಣಗಳು ಮಾಡ್ಕೊಂಡು ಬಿಟ್ಟರೆ ಮತ್ತು ಬಾಕಿ ಏನು ಕೆಲಸ ಇವತ್ತು ಅಧಿಕಾರದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ. ಡೆವಲಪ್ಮೆಂಟ್ ಅಂತೂ ಕೂಡ ನಿಂತೋಗಿದೆ. ಡೆವಲಪ್ಮೆಂಟ್ ಯಾವ ಕೂಡ ಕೆಲಸಗಳು ಆಗ್ತಿಲ್ಲ ಅಂತಕ್ಕಂಥ ಕೂಡ ಹೇಳ್ತಾಯಿದೆ. ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಏನು ರಿಪ್ಲೈ ಕೊಡ್ತಾರೆ ಅಂತಕ್ಕಂಥ ನೋಡಿ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಅವ್ರು ಹೇಳೋಕ್ಕಿಂತಲೂ ಅವ್ರು ಆದಷ್ಟು ಬೇಗ ಅದನ್ನು ತೀರ್ಮಾನ ಮಾಡಬೇಕು. ಇಲ್ಲಾಂದರೆ ನಾವು ಕೂಡ ಜಿಲ್ಲಾದಲ್ಲಿ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಕೂಡ ಜಿಲ್ಲಾ ಮಂತ್ರಿಗಳು ಆ ಟ್ರಸ್ಟ್ ಇರೋದ್ರಿಂದ ಅವ್ರ ನೇತೃತ್ವದಲ್ಲಿ ಆಗಿದೆ ಅಂತಕ್ಕಂಥದ್ದು ಕಾನೂನು ಪ್ರಕಾರ ತೊಗೊಂಡಿಲ್ಲ. ಕಾನೂನಾಗಿ ತೊಗೋಬೇಕಾಗಿತ್ತು ತೊಗೊಂಡಿದ್ರು ಕೂಡ ಕಾನೂನು ಆಗಿ ತೊಗೊಂಡಿಲ್ಲ ಅಂತಕ್ಕಂಥ ಕೂಡ ನಮಗೆ ಆದಷ್ಟು ಬೇಗನೆ ಅದ್ರ ಬಗ್ಗೆ ಏನು ಮಾಡಿಕೊಡ್ಬೇಕು ಕೂಡ ಮಾಡಿಕೊಡ್ತಕ್ಕಂಥ ಮತ್ತು ಅದು ಮಾಡಲಿಲ್ಲ ರಾಜೀನಾಮೆ ಕೊಡಲೇಬೇಕಂತಕ್ಕಂಥ ಕೂಡ ನಮಗೆ ಗೊತ್ತಾಗಿದೆ. ಈಗ ಒಂದು MB ಪಾಟೀಲ್ ಮತ್ತು ಸಿದ್ದರಾಮಯ್ಯ ಅವರು ಕ್ಲಾರಿಫೈ ಮಾಡಿದ್ದಾರೆ, ಎಲ್ಲ ನಿಯಮಗಳ ಪ್ರಕಾರ ನಡೆಸಿದ್ದಾರೆ ಕೂಡ ನಿಯಮ ಆಗಿಲ್ಲ ಅಂತಕ್ಕಂಥದ್ದು ಕೂಡ ನೀವು ಇವತ್ತು ಅಪೋಸಿಷನ್ನಲ್ಲಿದ್ದು ನಿಯಮ ಆಗಿಲ್ಲ ಅಂತಕ್ಕಂಥದ್ದು ಕೂಡ ನಮ್ಮದಿದೆ. ನಾವು ಮಾತಾಡ್ತಕ್ಕಂಥ